ಮನಸ್ಸೆ ವೌ ವೌ ಯಾಕಿಂತ ಹುಚ್ಚುಚ್ಚುವ ರಸೆ ಇಲ್ಲದ ಸಲ್ಲದ ತರಲೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಆಲ್ಮೋಸ್ಟ್ 3 ವೀಕ್ ಆಯಿತು ನಾನು ವ್ಲಾಗ್ನ ಮಾಡಿದೆ. ಹಾಗೆ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗಲ್ಲಿ ನಾನು 3 ಡೇಸ್ ವಿಡಿಯೋನ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ತುಂಬ ದಿನ ಆಯಿತು ವ್ಲಾಗ್ ಮಾಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಮನೆ ಕಡೆ ತುಂಬ ಕೆಲಸ ಎಲ್ಲ ಆಗ್ತಾ ಇತ್ತು. ಹಾಗೆ ಇವತ್ತು ಹೇಗಾದರೂ ಮಾಡಿ ವ್ಲಾಗ್ ಮಾಡು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೆ ನಾನು. ಇವಾಗ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ನೋಡ್ಬೋದು ನಮ್ಮ ಬೆಕ್ಕಳೆಲ್ಲ ಹೇಗೆ ಮಲಗಿದೆ ಅಂತ. ಹಾಗೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇದು ನೆಕ್ಸ್ಟ್ ಡೇ ಗೋಡೆಗೆಲ್ಲ ಪೇಂಟ್ ಮಾಡಿದ್ರು. ಇನ್ನು ವಿಂಡೋಗೆ ಸ್ವಲ್ಪ ಪೇಂಟ್ ಮಾಡ್ಲಿಕ್ಕಿತ್ತು. ಹಾಗೆ ನಾನು ಇಲ್ಲಿ ಇವಾಗ ವಿಂಡೋಗೆ ಪೇಂಟ್ ಮಾಡುವ ಅಂತ ಅನ್ಕೊಂಡೆ. ಅಮ್ಮ ಒಳಗಡೆ ಕ್ಲೀನ್ ಮಾಡ್ತಾ ಇದ್ರು. ನಾನು ಒಳಗಡೆ ವಿಂಡೋಗೆಲ್ಲ ಪೇಂಟ್ ಮಾಡಿದೆ. ಹೊರಗಡೆ ಪೇಂಟಿಂಗ್ ಬಾಕಿ ಇತ್ತು. ಅದನ್ನ ಅಪ್ಪ ಕಂಪ್ಲೀಟ್ ಮಾಡ್ತಾ ಇದ್ರು. ಹಾಗೆ ಇವಾಗ ಗಿಡಗಳನ್ನೆಲ್ಲ ನಾನು ಈಚೆ ತಂದು ಇಟ್ಟೆ. ಯಾಕಂದ್ರೆ ಅಲ್ಲಿ ಅಡಿಕೆ ಮರ ತೆಗಿಲಿಕ್ಕಿತ್ತು. ನಮಗೆ ಫಂಕ್ಷನ್ ಬಂತು. ಹಾಗಾಗಿ ನಮ್ಮ ಮನೆ ಮುಂದೆ ಅಂಗಳ ಮಾಡೋದಕ್ಕೋಸ್ಕರ ಅಡಿಕೆ ಮರ 4 ತೆಗೆಯುವ ಅಂತ ಅನ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತಿಂಡಿಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ತಿಂಡಿಗೆ ಪಲಾವ್ ಹಾಗೆ ಬ್ಲ್ಯಾಕ್ ಟೀ. ನಾನು ದಿನ ಬ್ಲ್ಯಾಕ್ ಟೀನೇ ಕುಡಿಯೋದು ಬೆಳಿಗ್ಗೆ. ಹಾಗೆ ತಿಂಡಿ ತಿಂದು ಇಲ್ಲಿ ನೋಡ್ಬೋದು ಅಡಿಕೆ ಮರನ ಕಡ್ದು ತೆಗಿತಾ ಇದ್ರು. ಅಡಿಕೆ ಮರನ ಕಡ್ದು ತೆಗೆದ್ರು. ಇನ್ನು ಇಲ್ಲಿ ಮಣ್ಣೆಲ್ಲ ಹಾಕ್ಲಿಕ್ಕಿದೆ. ಹಾಗಾಗಿ ನಮ್ಮ ಮನೆ ಪಕ್ಕನೆ ಇಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆದ್ರು. ಯಾಕಂದ್ರೆ ಇಲ್ಲೂ ಸ್ವಲ್ಪ ಜಾಗ ಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ತೆಗೆದು ಇವಾಗ ಫುಲ್ ಕ್ಲೀನಿಂಗ್ ಒಂದೊಂದೇ ಕೆಲಸ ಆಗ್ತಾ ಇದೆ. ಇನ್ನು ತುಂಬಾನೇ ಕೆಲಸ ಇದೆ ಅಂತ ಹೇಳ್ಬೋದು. ಇನ್ನು ಯಾವ ಕೆಲಸನೂ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಫಂಕ್ಷನ್ ಕೂಡ ಹತ್ರ ಬಂದೇ ಬಿಡ್ತು. ನೋಡ್ಬೋದು ಅಂಗಳ ಕ್ಲೀನ್ ಮಾಡೋದಿದೆ, ಚಪ್ರ ಮಾಡೋದಿದೆ, ಆಮೇಲೆ ಮನೆ ಮುಂದೆಲ್ಲ ಸ್ವಲ್ಪ ಕ್ಲೀನಿಂಗ್ ಇದೆ. ಇನ್ನು ತುಂಬಾ ತಯಾರಿ ಮಾಡ್ಕೊಳ್ಳೋದಿದೆ. ಹಾಗಾಗಿ ಇದ್ರ ಮಧ್ಯೆ ನಂಗೆ ವಿಡಿಯೋ ಮಾಡೋದೆಲ್ಲನೂ ತುಂಬಾನೇ ಕಷ್ಟ ಆಗ್ತಿತ್ತು. ಆದ್ರಿಂದ ವಿಡಿಯೋ ಏನು ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ನಾನು ಅದ್ರ ಮಧ್ಯೆ ತಗೊಂಡಿರೋ ಕ್ಲಿಪ್ಪಿಂಗ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಆದ್ರಿಂದ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ರೆ ಅದನ್ನ ಕೂಡ ನನಗೆ ಹೇಳಿ ಕಮೆಂಟಲ್ಲಿ. ನಾನು ಅದನ್ನ ಸರಿ ಮಾಡ್ಕೊಳ್ತೆ. ಹಾಗೆ ಇನ್ನು ಏನಾದರೂ ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ಯಾವ ಥರ ವಿಡಿಯೋ ಬೇಕಾದ್ರೂ ಕೂಡ ನೀವು ನನಗೆ ಕಮೆಂಟಲ್ಲಿ ಹೇಳ್ಬೋದು. ಮತ್ತು ನಾನು ಫಂಕ್ಷನ್ ವಿಡಿಯೋನ ಖಂಡಿತವಾಗೂ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೆ. ಓಕೆನಾ? ನೋಡ್ಬೋದು 4 ಅಡಿಕೆ ಮರನ ಕಟ್ ಮಾಡಿದ್ವಿ. ಬೇಜಾರು. ಅದರಲ್ಲಿ ಸಿಂಗಾರ ಕೂಡ ಇತ್ತು. ಅದನ್ನ ಇನ್ನೂ ಬೇರೆ ದೇವರಿಗೆ ಕಳಿಸಿಕೊಡೋದು. ಹಾಗೆ ಈ ವ್ಲಾಗ್ನ ಕೂಡ ಎಂಡ್ ಮಾಡ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲೆಲ್ಲೋ ಓಡುವ ಮನಸ್ಸೆ ವೌ ವೌ ಯಾಕಿಂತ ಹುಚ್ಚುಚ್ಚುವ ರಸೆ ಇಲ್ಲದ ಸಲ್ಲದ ತರಲೆ. ಹೋದಲ್ಲಿ ಬಂದಲ್ಲಿ ತರವೇ ಹರ್ಷವ ಮುಂದೆ